ತಾಯಿ ದುರ್ಗಾ ಮಾತೆ, ಈ ಊರಿನ ಸಾಹುಕಾರ ನರಸಿಂಹೇಗೌಡನ ಕೈಯಿಂದ ಒಂದು ಹೆಣ್ಣಿನ ಶೀಲವನ್ನು ಕಾಪಾಡಲು ಹೋಗಿ ಅವನನ್ನು ಎದುರು ಹಾಕಿಕೊಂಡಿದ್ದೇನೆ. ಆದರೂ ಚಿಂತೆ ಇಲ್ಲ, ಸುಮತಿಯ ಕೊರಳಿಗೆ ತಾಳಿ ಕಟ್ಟು ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಅವಳು ನನ್ನನ್ನು ನಂಬಿ ಮನೆಗೆ ಬಂದಿದ್ದಾಳೆ. ಅವಳಿಗೂ ಯಾವುದೇ ರೀತಿಯ ಕಷ್ಟ ಬರದೇ ಇರೋ ತರ ನೋಡಪ್ಪ. ಕಷ್ಟವನ್ನು ಕೊಡುವುದಾದರೆ ನನಗೆ ಕೊಡು, ಅದನ್ನು ನಾನು ಎದುರಿಸಲು ಯಾವಾಗಲೂ ಸಿದ್ಧ. ಸುಮತಿ, ಏ ಸುಮತಿ, ಒಳಗಡೆ ಏನು ಮಾಡುತ್ತಿರುವೆ? ಬಂದೆ ಸ್ವಾಮಿ, ಈಗ ಬಂದ್ರ? ಹೌದು ಸುಮತಿ, ಹೇಗಿದೆ ಈ ರೈತನ ಮನೆ? ನಿನಗೆ ಇಷ್ಟವಾಯಿತೆ? ಸ್ವಾಮಿ, ಕಷ್ಟದ ಹಾದಿಯಲ್ಲಿ ಕಾಲ ಕಳೆಯುತ್ತಿರುವ ಈ ಹೆಣ್ಣಿಗೆ ಒಂದು ಜೀವನವನ್ನ ಕೊಟ್ಟಿದ್ದೀರಾ. ಈ ಮನೆ ನನಗೆ ಮೈಸೂರ ಅರಮನೆಗಿಂತ ಹೆಚ್ಚಿನದು ಸ್ವಾಮಿ. ಸುಮತಿ, ನೀನು ಏನು ಚಿಂತೆ ಮಾಡಬೇಡ. ನಿನಗೆ ಯಾವುದೇ ರೀತಿಯ ಕಷ್ಟ ಬರದೇ ಇರೋ ಥರ ನಾನು ನೋಡಿಕೊಳ್ಳುತ್ತೇನೆ. ಇವತ್ತು ಸಂತೆಗೆ ಹೋಗಿ ನಿನಗೆ ಹೇಳದೆ ಕೇಳದೆ ಏನನ್ನು ತೆಗೆದುಕೊಂಡು ಬಂದಿದ್ದೇನೆ, ಹೇಳು ನೋಡೋಣ. ರೀ, ನನಗೇನು ತಂದಿದ್ರ ಅಂತ ನನಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಸುಮತಿ, ನಿನಗೋಸ್ಕರ ಬಣ್ಣ ಬಣ್ಣದ ರೇಷ್ಮೆ ಸೀರೆ ತೆಗೆದುಕೊಂಡು ಬಂದಿದ್ದೇನೆ, ರೇಷ್ಮೆ ಸೀರೆ. ಸ್ವಾಮಿ, ಯಾಕೆ ಈ ಸೀರೆಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋದ್ರಿ? ನಿನ್ನೆನೇ ನನಗೆ 2 ಸೀರೆ ತಂದಿದ್ದೀರಾ, ಮತ್ತೆ ಸುಮ್ಮನೆ ಯಾಕೆ ಖರ್ಚು ಮಾಡ್ಲಿಕ್ಕೆ ಹೋದ್ರಿ? ಸುಮತಿ, ಹೊಟ್ಟೆಗೆ ಒಂದು ತುತ್ತು ಅನ್ನವಿಲ್ಲದಿದ್ದರೂ ಪರವಾಗಿಲ್ಲ. ಹೆಣ್ಣು ಮಕ್ಕಳಿಗೆ ಮೈತುಂಬಾ ಬಟ್ಟೆ ಇರಬೇಕು. ಯಾಕೆ ಗೊತ್ತಾ? ಹರಿದ ಬಟ್ಟೆ ಹಾಕಿಕೊಂಡು ಹೆಣ್ಣು ಮಕ್ಕಳು ಓಡಾಡಿದರೆ ಕ್ಯಾಕೆ ಹಾಕಿ ನಗುವ ಸಮಾಜವಿದು. ಅದಕ್ಕಾಗಿ ಇದ್ದರಷ್ಟರಲ್ಲಿ ಸಂಸಾರ ಚೆನ್ನಾಗಿ ಮಾಡೋಣ. ಆಯ್ತು ಸ್ವಾಮಿ, ಈ ನನ್ನ ಸಂಸಾರ ಯಾವಾಗಲೂ ನಗ್ನಗ್ತಾ ಇರ್ಲಿ ಅಂತ ಆ ತಾಯಿ ದುರ್ಗಾ ಪರಮೇಶ್ವರಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಹಾ ಸುಮತಿ, ನಿನಗೊಂದು ವಿಷಯ ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ. ಏನ್ ಸ್ವಾಮಿ ಇದು? ಸುಮತಿ, ನನಗೊಬ್ಬ ತಮ್ಮನಿದ್ದಾನೆ. ಆತ ಬೆಂಗಳೂರಿನಲ್ಲಿ ಕಾಲೇಜು ಕಲಿಯುತ್ತಿದ್ದಾನೆ. ಅವನನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮದು. ಆಯ್ತು ಬಿಡಿ ಸ್ವಾಮಿ, ಅಂತ ಕಷ್ಟಿನ ಪರಿಸ್ಥಿತಿ ಬಂದ್ರೆ ಕೂಲಿ ನಾಲಿ ಮಾಡಿ ಆದ್ರೂ ಅವನನ್ನ ಓದಿಸೋಣ, ಆಯ್ತಿ? ಸುಮತಿ, ನಿನ್ನಂತ ಹೆಂಡತಿ ಸಿಕ್ಕಿರುವುದು ನನ್ನ ಯಾವುದೋ ಜನ್ಮದ ಋಣಾನುಬಂಧ ಸುಮತಿ. ರೀ, ಅಂತ ಮಾತ್ಯಾಕೆ? ಬನ್ನಿ, ಹೊತ್ತಾಯ್ತು, ಊಟ ಮಾಡೋರು. ಸುಮತಿ, ಈ ನಿನ್ನ ಸುಂದರವಾದ ಕಣ್ಣೋಟ ನನ್ನ ಎದೆಯಲ್ಲಿ ಹೊಡೆದಂಗ ಆಯ್ತು ಕರೆಂಟ. ಹಿಂಗೆ ಇರಲಿ ಜನುಮ ಜನುಮ ನಮ್ಮಿಬ್ಬರ ಸತಿಪತಿ ನೆಂಟ. ಹಂಗೆ ನನ್ನ ಕೆನ್ನೆಗೆ ಒಂದು ಮುತ್ತಿಟ್ಟು ಹಾಡೋಣ ಪ್ರೇಮಗೀತೆ ಜೋರುಂಟು. ಆಯ್ತು ಸ್ವಾಮಿ, ನಿಮ್ಮಿಷ್ಟದಂತೆ ಆಗ್ಲಿ. ಜಾನಕಿ ನಾಯಕಿ, ಜಾನಕಿ ನಾಯಕಿ, ನಾಯಕಿ ನಾಯಕಿ.
ದೊಡ್ಡ ಅಭಿಮಾನಿ. ಇದೇ ಸಾಂಗನ್ನ